ನಿಮ್ಮ ನೋಡ್ತಿದ್ರೆ ಯಾರನ್ನ ನಂಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮಿಂದ ನಂಬಿಕೆ ಅನ್ನೋ ಪದಕ್ಕೆ ನಂಬಿಕೆ ಹೊಟ್ಟು ಹೋಗಿದೆ. ನಿಮ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ. ಮಾವ, ನನ್ನಿಂದ ತಪ್ಪಾಗಿದೆ ನಿಜ. ಬೇಕಾದ್ರೆ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೇನೆ. ಆದ್ರೆ ನನ್ನನ್ನ ಮನೆಯಿಂದ ಆಚೆ ಹಾಕ್ಬೇಡಿ ಪ್ಲೀಸ್. ಯಾಕೆ ಹಾಕ್ಬಾರ್ದು? ಕಳ್ಳ ಅಂತ ಗೊತ್ತಾದ್ಮೇಲೂ ನಿಮ್ಮನ್ನ ಹೇಗ್ ನಮ್ ಜೊತೆ ಇಟ್ಕೊಳಕ್ಕಾಗುತ್ತೆ? ಯಾಕೆ ಸಮಂತ, ನಿನ್ ಗಂಡ ತಪ್ಪು ಮಾಡಿದ್ರು ಏನು ಮಾತಾಡದೆ ಸುಮ್ನೆ ನಿಂತಿದ್ಯಾ? ಇದೆಲ್ಲ ನಿನಗ್ ಗೊತ್ತಿದ್ದು ಮಾಡಿರೋದಾ ಅಥವಾ ಗೊತ್ತಿಲ್ಲದೆ ಮಾಡಿರೋದಾ? ನೀವು ಮಾಡಿರೋ ತಪ್ಪನ್ನ ಮುಚ್ಚಾಕೋದಕ್ಕೆ ಈ ಆಸ್ತಿಲ್ ಪಾಲ್ ತಗೊಂಡು ಇಲ್ಲಿಂದ ಹೊಟ್ಟೋಗೋಣ ಅಂತ ಪ್ಲಾನ್ ಮಾಡಿದ್ರಿ ಅಲ್ವಾ? ನನಗಿದೆಲ್ಲ ಈಗ ಅರ್ಥ ಆಗ್ತಾ ಇದೆ. ಇದೆಲ್ಲ ಗೊತ್ತಿಲ್ಲದೆ ನಾನು ಅವತ್ತು ನಿಮ್ಮನ್ನ ಮನೆಯಿಂದ ಹೋಗೋದ್ ಬೇಡ ಅಂತ ತಡೆದು ನಾನೇ ತಪ್ಪು ಮಾಡಿದೆ. ನಿಮ್ಮನ್ನ ಮನೇಲಿ ಇರಿಸ್ಕೊಂಡಿದ್ದಕ್ಕೆ ಇವತ್ತು ನಮಗ್ ಸರಿಯಾಗಿ ಮರ್ಯಾದೆ ಕೊಟ್ರಿ. ಇನ್ಮೇಲೆ ಇರಿಸ್ಕೊಂಡ್ರು ಇಂಥ ತಪ್ಪಾಗೋದಿಲ್ಲ ಅಂತ ಏನ್ ಗ್ಯಾರಂಟಿ? ಚಂದ್ರು, ಇಂಥವ್ರ ನಮ್ಮ ಮನೇಲಿ ಮುಂದೆ ಇರೋದ್ ಬೇಡ. ಇವ್ರಿಗೆ ಏನ್ ಸೇರ್ಬೇಕು ಅದನ್ನ ಕೊಟ್ಟು ಇವ್ರನ್ನ ಮೊದ್ಲು ಮನೆಯಿಂದ ಆಚೆ ಕಳಿಸಿ. ಮಾಮ್ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ಅವ್ರು ಮಾಡಿರೋ ತಪ್ಪಿಗೆ ನನಗೆ ಯಾಕೆ ಶಿಕ್ಷೆ ಕೊಡ್ತಿದ್ಯಾ? ಗಂಡನ್ ಸುಖದಲ್ಲಿ ಮಾತ್ರ ಪಾಲ್ ತಗೊಳ್ಳೋದಲ್ಲ, ಅವ್ನ್ ಕಷ್ಟದಲ್ಲೂ ಪಾಲ್ ತಗೋಬೇಕಲ್ವಾ? ಅದಕ್ಕೆ ಅವ್ರ ಜೊತೆಗೆ ನಿನ್ನನ್ನು ಮನೆಯಿಂದ ಆಚೆ ಕಳಿಸ್ತಾ ಇರೋದು. ಹಾಗಂತ ನಿಮ್ಮನ್ನ ಬರೀ ಕೈಯಲ್ಲಿ ಕಳಿಸ್ತಾ ಇಲ್ಲ. ನೀವು ತಪ್ಪು ಮಾಡಿದೀರಾ ಅಂತ ಗೊತ್ತಿದ್ದು ನಿಮಗೇನ್ ಸೇರ್ಬೇಕೋ ಅದನ್ನ ಕೊಟ್ಟು ಕಳಿಸ್ತಾ ಇದೀವಲ್ಲ. ಅದನ್ನೆಲ್ಲ ತಗೊಂಡು ನನ್ನ ಕಣ್ಣಿಂದ ದೂರ ಹೊಟ್ಟೋಗಿ. ಚಂದ್ರು, ಅದೇನೇನ್ ಬೇಕೋ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ. ಸರಿ ರಾಜೇಶ್ವರಿ, ನೀ ಹೇಳ್ದಾಗೆ ಮಾಡ್ತೀನಿ. ಇವರು ಮನೇಲಿರೋದು ನನಗೂ ಇಷ್ಟ ಇಲ್ಲ. ಈಗಲೇ ಅವ್ರನ್ನ ಹೊರಗಡೆ ಕಳಿಸ್ತೀನಿ. ಏನ್ ಡ್ಯಾಡ್, ಅವ್ರು ತೋಡ್ತಿರೋ ಕೆಟ್ಟಕ್ಕೆ ಈಸಿಯಾಗಿ ಬೀಳ್ತಾ ಇದ್ದೀರಾ? ಏನೋ ಹೇಳ್ತಿದ್ಯಾ ನೀನು? ಪಕ್ಕಾ ಇದು ನಿಮ್ಮ ಹೆಂಡತಿ ಮಾಸ್ಟರ್ ಪ್ಲಾನ್. ತಪ್ಪು ಮಾಡಿರೋರಿಗೆ ಒದ್ದು ಹೊರಗಡೆ ಹಾಕೋದು ಬಿಟ್ಟು ಅವ್ರಿಗೆ ಸೇರ್ಬೇಕಾಗಿರೋದನ್ನ ತಗೊಂಡು ಹೋಗ್ಬಿಡಿ ಅಂತ ಇದ್ದೀರಾ? ಅದು ಈಗ ಇಂಥ ಟೈಮಲ್ಲಿ ಯಾಕೆ? ಕಂತೆ ಕಂತೆ ಕೊಟ್ಟು ಕಳಿಸ್ಬಿಡಿ. ತಾರಕ್, ನನ್ನ ಉದ್ದೇಶ ಅದಲ್ಲ. ಸರಿ, ನೀ ನನ್ನ ಮಾತನ್ನ ತಪ್ಪಾಗಿ ತಿಳ್ಕೊಳ್ತಿದ್ದೆ ಅಂದ್ಮೇಲೆ ಅವ್ರಿಬ್ರಿಗೆ ಏನು ಕೊಡ್ಬೇಡ, ಹಾಗೆ ಕಳ್ಸು. ನೀವು ಕೊಡು ಅಂದ್ರು ನಾನು ಕೊಡಲ್ಲ, ಕೊಡಬೇಡ ಅಂದ್ರು ನಾನು ಬಿಡಿಗಾಸು ಕೊಡಲ್ಲ.
ಇವ್ರು ಮಾಡಿರೋ ಕೆಲ್ಸಕ್ಕೆ ಇವ್ರನ್ನ ಇಷ್ಟೊತ್ತು ಇಲ್ಲಿ ನಿಲ್ಲಿಸ್ಕೊಂಡು ಮಾತಾಡ್ತಿರೋದೇ ಹೆಚ್ಚು. ನಾನು ಹೊರಗಡೆ ಹೋಗಿ ಬರೋ ಅಷ್ಟೊತ್ತಿಗೆ ಇವ್ರೇನಾದ್ರೂ ಇಲ್ಲೇ ಇದ್ರೆ ನಾನೇ ಕುತ್ತಿಗೆ ಹಿಡಿದು ಆಚೆ ತಪ್ತೀನಿ. ಏನ್ ಸಂಭವ ಇದು? ಬಾಯಿಗೆ ಜೇನುತುಪ್ಪ ಬಂದು ಬೀಳುತ್ತೆ ಅಂದ್ರೆ ಎಲ್ರು ಸೇರಿ ಗಂಗಾ ಜಲ ಬಿಡೋ ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ. ನೀನೇ ನೋಡ್ದೆಯಲ್ಲ, ಎಲ್ರು ಹೇಗ್ ಬಾಯಿಗೆ ಬಂದಾಗ ಬೈದ್ಬಿಟ್ರು. ನಮ್ ಪರವಾಗಿ ಇದ್ದಿದ್ದು ಅತ್ತೆ ಮಾತ್ರ. ಅವ್ರೆ ಇವ್ರಿಗೆ ಏನ್ ಬೇಕು ಕೊಟ್ಟು ಕಳಿಸಿ ಅಂತ ಹೇಳ್ಬಿಟ್ರು. ಇಷ್ಟೆಲ್ಲ ಆದ್ಮೇಲೆ ನಾವು ಇಲ್ಲೇ ಇರ್ಬೇಕಾ ಸಮು? ನಡಿ ನಮ್ಮ ಮನೆಗೆ ಹೋಗೋಣ. ನಾನು ಇಷ್ಟು ದಿವಸ ಇದನ್ನೆಲ್ಲ ಮಾಡಿದ್ದು ಊರಿಗೆ ಹೋಗಿ ಹಸು ಸಗಣಿ ಬಾಚೋದಕ್ಕಲ್ಲ, ಈ ಮನೆ ಮಹಾರಾಣಿಯಾಗಿ ಮೆರೆಯೋದಕ್ಕೆ. ಸಮು, ಇವರು ಇಲ್ಲಿ ನಿನಗೆ ಮನೆ ಮಹಾರಾಣಿ ತರ ಅಲ್ಲ, ಮನೆ ಕೆಲಸದವಳು ಆಗಿರೋದಕ್ಕೂ ಬಿಡೋದಿಲ್ಲ. ನಾನು ಹೇಳೋದನ್ನ ಕೇಳು, ನಡಿ ಊರಿಗೆ ಹೋಗೋಣ. ಬಾಯ್ ಮುಚ್ತೀರಾ ಸಾಕು. ನಾವಿನಿಂದ ಹೊರಟೋದ್ರೆ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದೀರಾ? ಅವರೆಲ್ಲ ಇಷ್ಟಕ್ಕೆ ಸುಮ್ಮನಾಗಲ್ಲ. ನಾವು ಹಿಂದೆ ಮಾಡಿರೋದನ್ನೆಲ್ಲ ಕೆದಕಿ ನಾವ್ ಎಲ್ಲೂ ಹೊರಗೆ ತಲೆ ಎತ್ಕೊಂಡು ಓಡಾಡಬಾರ್ದು. ಹಾಗ್ ಮಾಡ್ತಾರೆ. ಆಗ ಮುಖಕ್ಕೆ ಸಗಣಿ ಮೆತ್ಕೊಂಡು ಓಡಾಡಬೇಕಾಗತ್ತೆ. ನಿಮ್ಗೆ ಓಕೆನಾ? ಎಲ್ಲಿದ್ದು ಇವರಿಂದ ಉಗಿಸ್ಕೊಳ್ಳೋ ಬದಲು ಸಗಣಿ ಬಳ್ಕೊಂಡು ಓಡಾಡೋದು ಎಷ್ಟೋ ವಾಸಿ. ಸರಿ, ಈಗೇನ್ ಮಾಡುವಂತೀಯ? ಪೆಟ್ಟು ಬಿತ್ತು ಅಂತ ಅನುಭವಿಸ್ಕೊಂಡು ಕೂರೋಳಲ್ಲ ಈ ಸಮಂತ. ಪೆಟ್ಟು ಕೊಟ್ಟೋರ್ಗೆ ಮತ್ತೆ ವಾಪಸ್ ಪೆಟ್ಟು ಕೊಡೋಳು. ಮೊದಲು ನಮ್ಮನ್ನ ಈ ಸ್ಥಿತಿಗೆ ತನ್ನಲ್ಲ ಆ ಶ್ರೀನಿವಾಸ್, ಅವನ್ ವಿಚಾರಿಸ್ಕೋತೀನಿ. ಮೊದಲು ಆ ಕೆಲಸ ಮಾಡು ಸಮ್ಮು. ಅವ್ನ ಕೆಲಸ ನಾವು ಎಷ್ಟು ಈಸಿಯಾಗಿ ಮಾಡ್ಕೊಟ್ವಿ. ಅವ್ನು ನೋಡಿದ್ರೆ ನಮ್ಮನ್ನೇ ಸಿಕ್ಕಾಕಿಸ್ಬಿಟ್ಟ.